ಈ ಹೋರಾಟದಲ್ಲಿ ಸಹಕರಿಸಿ ಮತ್ತು ಈ ಹೋರಾಟಕ್ಕೆ ಬೆಂಬಲ ಕೊಡುವಂಥ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ಟಿಪ್ಪು ಸುಲ್ತಾನ್ ಸಂಘಟನೆಗಳು ಹಾಗೂ ಎಲ್ಲ ರೈತ ಮುಖಂಡರು ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಬಂಧುಗಳೇ, ಇವತ್ತು ತಮ್ಮೆಲ್ಲರಿಗೆ ಗೊತ್ತಿದ್ದಂಥ ವಿಷಯ, ಇವತ್ತಿನ ಹೋರಾಟದ ಉದ್ದೇಶ ಏನಂದರೆ, ನಾವು ನಮ್ಮ ಭಾಗದಲ್ಲಿ ನಿರಂತರವಾಗಿ ಸುರಿದಿರುವ ಮಳೆ, ಅತಿವೃಷ್ಟಿಯಿಂದ ನಾವು ಬೆಳೆಯುವಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಯಾಕಂದ್ರೆ ನಾವು ನಮ್ಮ ಭಾಗದಲ್ಲಿ ಬೆಳೆಯುವಂಥ ಹತ್ತಿ ಆಗಲಿ, ತೊಗರಿ ಆಗಲಿ, ಹೆಸರಾಗಲಿ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣ ನಷ್ಟ ಆಗಿ ಇವತ್ತು ರೈತರು ಸಂಪೂರ್ಣ ಕಂಗಾಲಾಗಿ ರೈತರು ಭಯಭೀತರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸುಮಾರು ಸಂಘಟನೆಗಳ ನೇತೃತ್ವದಲ್ಲಿ ಸುಮಾರು ಹೋರಾಟಗಳು ಈ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ಜಿಲ್ಲಾದಲ್ಲಿ ಆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ರೈತರಿಗೆ ಪ್ರತಿ ಹೆಕ್ಟರ್ಗೆ 8,500 ರಾಜ್ಯ ಸರ್ಕಾರ ಮತ್ತು 8,500 ಕೇಂದ್ರ ಸರ್ಕಾರ ಕೊಡಬೇಕಂತ ಘೋಷಣೆ ಮಾಡಿತ್ತು. ಆದರೆ ನಮ್ಮ ಬೇಡಿಕೆ ಅದು ಇದ್ದಿದ್ದಿಲ್ಲ. ನಮ್ಮ ಬೇಡಿಕೆ ಪ್ರತಿಯೊಬ್ಬ ರೈತರಿಗೆ ಪ್ರತಿ ಎಕರೆಗೆ 30,000 ರೂಪಾಯಿ ಪರಿಹಾರ ಕೊಡಬೇಕಂತ ಬೇಡಿಕೆ ಇತ್ತು. ಆದರೆ ಅದು ನಮ್ಮ ಬೇಡಿಕೆ ಬೇಡದಷ್ಟು ಪರಿಹಾರ ಕೊಟ್ಟಿಲ್ಲ. ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟಿತ್ತು. ಆದರೆ ಅಲ್ಪ ಸ್ವಲ್ಪ ಪರಿಹಾರ ಕೊಡೋದಕ್ಕೂ ಕೂಡ 4 ತಿಂಗಳ ಕಳಿಬೇಕಾಯ್ತು ಎರಡೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ. ಇವತ್ತು ನಮ್ಮ ಜನರಿಗೆ ಅದು ಅಲ್ಪ ಸ್ವಲ್ಪ ಪರಿಹಾರವೇನು ಏನಾದರೂ ಮುಟ್ಟಿದೆ ಏನಂದ್ರೆ ಅದನ್ನು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಇವತ್ತು ಇಲ್ಲಿ ಇದ್ದಂತ ಎಲ್ಲ ಹೋರಾಟಗಾರ ಗುರ್ತಿದೆ. ಸತ್ಯ ಸಂಗತಿ ಏನಂದ್ರೆ ಸುಮಾರು 20% 30% ಜನರಿಗೆ ಪರಿಹಾರ ಮುಟ್ಟಿದೆ. ಇನ್ನೂ ಕೂಡ 30% 40% ಜನರಿಗೆ ಅಲ್ಪ ಸ್ವಲ್ಪ ಅವರಿಗೆ ಸರ್ಕಾರ ಘೋಷಣೆ ಮಾಡಿರುವಂತ ಪ್ರತಿ ಹೆಕ್ಟರ್ಗೆ 8,500 ರಾಜ್ಯ, 8,500 ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 2 ಹೆಕ್ಟರ್ ಮಿನಿಮಮ್ ಮಾಡಿದಲ್ಲ, ಅದು ಪರಿಹಾರ ಸಿಕ್ಕಿದೆ ಏನಂದ್ರೆ ಅದು ಏನೂ ಇಲ್ಲ. ಕೇವಲ ಹೇಳಿಕೆದಲ್ಲಿ ಇದೆ, ಕೇವಲ ಪತ್ರಿಕೆದಲ್ಲಿದೆ. ಆದರೆ ನಮ್ಮ ರೈತರಿಗೆ ಸಿಗಬೇಕಾದಂತ ಪರಿಹಾರ ಸಿಗದೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನ್ಯಾಯ ಮಾಡ್ತಾ ಇದೆ. ಇವತ್ತು ಈ ಅನ್ಯಾಯಕ್ಕೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ನಾವು ಈ ಅಧಿಕಾರಿಗಳಿಗೆ, ಈ ಶಾಸಕರಿಗೆ, ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಒಂದು ಕಡೆ ಸರ್ಕಾರ ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟಿದೆ, ಇನ್ನೊಂದು ಕಡೆ ನಮಗೇನಾದ ರೈತರಿಗೆ ಪರಿಹಾರ ಮುಟ್ಟಿಸಬೇಕಾದಂತ ಅಧಿಕಾರಿಗಳು ಅವರ ನಿರ್ಲಕ್ಷ್ಯತನದಿಂದ ಇವತ್ತೇನಾದ ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಅಧಿಕಾರಿ ಯಾರೇ ಇದ್ದರಿಗೆ ಅವರನ್ನು ಮೊದಲ ಅಮಾನತು ಮಾಡಬೇಕೆಂದು ಸಮಸ್ಯೆ ನಾನು ಹೇಳ್ತೇನೆ. ನಮ್ಮ ಜನ ಹಗಲು ರಾತ್ರಿ ದುಡಿಯುವಂತ ಜನ ದೇವರಿಗೆ ತಾಲೂಕಿನಲ್ಲಿ ಸುಮಾರು 40% ರೈತರಿಗೆ ಏನು ಸಿಗಬೇಕಾದಂತ ಪರಿಹಾರ, ಏನು FID ಎಂಟ್ರಿ ಆಗ್ಬೇಕಾದಂತ ಇಲ್ಲಿವರೆಗೂ ಆಗಿಲ್ಲ. ಈಗ ಆನ್ಲೈನ್ ಕೇವಲ ಬಂದಾಗಿದೆ. ಇವತ್ತು ಆನ್ಲೈನ್ ಸರ್ಕಾರಗಳು ಬಂದ್ ಮಾಡಿದ್ದೆ. ಈ 30-40% ರೈತರು ಉಳಿದಾರಲ್ಲ, ಅವರಿಗೆ ಪರಿಹಾರ ಹೆಂಗ್ ಕೊಡ್ತೀರ ಅಂತ ಪ್ರಶ್ನೆ ಇವತ್ತು ನಾನು ಅಧಿಕಾರಿಗಳಿಗೆ ಕೇಳ್ತೀನಿ. ಎಲ್ಲಿವರೆಗೆ ನೀವು ಉಳಿದಂತ ಎಲ್ಲ ರೈತರಿಗೆ ಅದರಲ್ಲಿ ಸೇರಿಸಿ ಅವರಿಗೆ ಪರಿಹಾರ ಬರಂಗಿಲ್ಲ, ಅಲ್ಲಿವರೆಗೆ ರೈತರ ಜೊತೆಗೆ ನಾವು ಗಟ್ಟಿಯಾಗಿ ಈ ನ್ಯಾಯ ಗೆಲ್ಲುವವರೆಗೆ ನಾವು ಬಿಡೋದಿಲ್ಲ ಅಂತ ಮಾತನಾಡುವುದನ್ನು ನಾವು ಹೇಳ್ತೀವಿ. ಬಂಧುಗಳೇ, ಇವತ್ತು ನೋಡಿ, ಜೇವರ್ಗಿ ತಾಲೂಕಿನಲ್ಲಿ ಪ್ರತಿ ಒಂದು ವಿಷಯ, ಅದು ರೈತರದಾಗಲಿ, ಶಿಕ್ಷಣದಾಗಲಿ, ಮಕ್ಕಳದಾಗಲಿ, ನೀರಾವರಿ ವಿಷಯ ಆಗಲಿ, ಪ್ರತಿಯೊಂದು ಕೂಡ ನಾವು ಹೋರಾಟ ಮಾಡಿ ಪಡೆಯುವಂತಹ ಪ್ರಸಂಗ ಇದು ಜೇವರ್ಗಿ ತಾಲೂಕಿನಲ್ಲಿ ಇದೆ. ಉಳಿದ ಎಲ್ಲಿ ಕೂಡ ಇಲ್ಲ ಈ ಪ್ರಸಂಗ. ಇವತ್ತು ಇಷ್ಟೆಲ್ಲ ರೈತರಿಗೆ ಅನ್ಯಾಯ ಆಗಿ ರೈತರಿಗೆ ಸಿಗಬೇಕಾದಂತ ಅವರ ಹಕ್ಕು ಸಿಕ್ಕಿಲ್ಲ. ಆದರೂ ಕೂಡ ನಮ್ಮ ಕುಮ್ಮಕ್ಕರ ನಿದ್ದೆಯಲ್ಲಿರುವಂತಹ ಶಾಸಕರು ಬಾಯಿ ಬೀಸ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ. ರೈತರ ಸತ್ತರೂ ಕೂಡ ಅವರಿಗೆ ಅರಿವು ಇಲ್ಲ. ಈ ಶಾಸಕರಿಗೆ ಚರ್ಮ ದಪ್ಪಾಗಿದೆ. ಈ ಶಾಸಕರಿಗೆ ರೈತರ ಬಗ್ಗೆ ಸ್ವಲ್ಪ ಕೂಡ ಕಾಳಜಿ ಇಲ್ಲ. ಕೇವಲ ತಮ್ಮ ಅಧಿಕಾರಕ್ಕೆ ಅಪ್ಪಿ ಪಡ್ಕೊಂಡು ತಮಗೇನು ಮಿನಿಸ್ಟರ್ ಬೇಕಂತ ಓಡಾಡ್ತಾ ಇದ್ದಾರೆ. ಮಾನ್ಯ ಅಜಯ್ ಸಿಂಗ್ ಅವರೇ, ಇಲ್ಲಿ ಜೇವರ್ಗಿ ತಾಲೂಕಿನಲ್ಲಿ ನಮ್ಮ ರೈತರಿಗೆ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ. ನಿಮ್ಮ ಅಧಿಕಾರಕ್ಕಾಗಿ ನಾವು ಕೆಲಸ ಕಳಿಸಿಲ್ಲ. ನಾವು ಕೆಲಸ ಕಳಿಸಿದ್ದು ನಮ್ಮ ಜನರ ಕೆಲಸ ಮಾಡೋದಕ್ಕೆ, ನಮ್ಮ ರೈತರ ಕೆಲಸ ಮಾಡೋದಕ್ಕೆ, ನಮ್ಮ ಕಾರ್ಮಿಕರ ಕೆಲಸ ಮಾಡೋದಕ್ಕೆ. ಅದನ್ನು ತಾವು ಏನಾದ್ರೂ ಮಾಡ್ತೀರೇನಂದ್ರೆ ಇಲ್ಲ. ಯಾಕಂದ್ರೆ ತಮ್ಮ ಅಧಿಕಾರದ ಮದ ಹೇರಿದೆ. ತಾವು ಕೇವಲ ತಮ್ಮಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಬಡದಾಡ್ತಾ ಇದ್ದೀರಿ. ಇವತ್ತು ನೀವೇನಾದರೂ ಮುಂಚಿತವಾಗಿ
ಒಂದು ಕೆಡಿಪಿ ಸಭೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ನೀವು ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟ ಯಾವ ರೈತರು ಕೂಡ ಪರಿಹಾರದಿಂದ ವಂಚಿತನಾಗಬಾರದು, ಎಲ್ಲ ರೈತರಿಗೆ ಸರ್ಕಾರದಿಂದ ಬರುವಂತ ಪರಿಹಾರ ಸಿಗಬೇಕು. ಹಂಗೇನಾದರೂ ತಾವು ಮಾಡಿದ್ರೆ ಇವತ್ತು ನಾವೆಲ್ಲರೂ ಹೋರಾಟಕ್ಕೆ ಬರುವಂತ ಪ್ರಸಂಗ ಬರ್ತಿದ್ದಿಲ್ಲ. ಅದಕ್ಕೆ ಯಾರಾದರೂ ಕಾರಣ ಇದ್ದರೆ ಅದು ಡಾಕ್ಟರ್ ಅಜಯ್ ಸಿಂಗ್, ಅದು ಜೇವರ್ಗಿ ಶಾಸಕ, ನಾಲಾಯಕ ಶಾಸಕ ಅಂತೂ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದಕ್ಕಾಗಿ ಇವತ್ತು ನಾವು ಹೇಳ್ತಾ ಇದ್ದೇವೆ, ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ, ಉಸ್ತುವಾರಿ ಸಚಿವರಿಗೂ, ಶಾಸಕರಿಗೂ, ನಮ್ಮ ರೈತರಿಗೆ ಅನ್ಯಾಯ ಆದರೆ ಯಾವ ಕಾರಣಕ್ಕೂ ಕೂಡ ನಾವು ಸಹಿಸಿಕೊಂಡು ಕೊಡೋರಲ್ಲ. ರೈತರ ಜೊತೆ ಗಟ್ಟಿಯಾಗಿ ನಿಲ್ತೀವಿ. ನೀವು ನಾವು ಬೇಕಿದ್ರೆ ನಮಗೆ ಜೈಲಿಗೆ ಕಟ್ಟಿದ್ರೆ ಪರವಾಗಿಲ್ಲ, ನಾವು ರೈತರ ಹಕ್ಕಿನ ವಿಷಯ ಕೊಡಂಗಿಲ್ಲ ಅಂತ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಈಗೇನು ರೈತರು ಯಾವ್ಯಾವ ರೈತರು ಪರಿಹಾರದಿಂದ ವಂಚಿತರಾಗ್ಯಾರ ಆ ಎಲ್ಲ ರೈತರಿಗೆ ಪರಿಹಾರ ಸಿಗಬೇಕು. ಉದಾಹರಣೆ ತಗೊಳ್ಳಿ, ತಾವು ನಮ್ಮದೇ ಗ್ರಾಮ ವ್ಯವಹಾರದಲ್ಲಿ ಸುಮಾರು 60% ರೈತರಿಗೆ ಪರಿಹಾರ ಬಂದಿತ್ತೆ. ಅದು ಅಲ್ಪ ಸ್ವಲ್ಪ, ಒಂದು 20% ರೈತರಿಗೆ ಬರಬೇಕಾದಂತ ಸಂಪೂರ್ಣ ಬಂದಿದೆ. ಉಳಿದ 30% ರೈತರಿಗೆ ಕೂಡ ನೋಂದಣಿ ಆಗಿಲ್ಲ. ಅವ್ರದ್ದು ಎಫ್ಐಆರ್ ಇಲ್ಲದೆ ಸಿಗುದ. ಅವ್ರಿಗೆ ಪರಿಹಾರ ಕೊಡೋರು ಯಾರು? ಅದನ್ನು ವಂಚನೆ ಮಾಡಿದವರು ಯಾರು? ಅದಕ್ಕೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಹೇಳ್ತೀವಿ, ಈ ಕೂಡಲೇ ಅವರ ಮೇಲೆ ಕ್ರಮ ಜರುಗಿಸಿ ರೈತರಿಗೆ ನಾವು ಅನುಕೂಲ ಮಾಡಿ ಪರಿಹಾರ ಕೊಡುವಂತ ಕೆಲಸ ಮಾಡಲಿ ಇರುವಂತ ಮಾತು ಹೇಳ್ತಾ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ